ಆ ಕಾರಣಕ್ಕಾಗಿ ಎಲ್ಲ ಒಂದು ಹಿಂದಿನ ವರ್ಷ ನಾವು ಪ್ರತಿ ULP ಮತ್ತೆ ಗ್ರಾಮ ಪಂಚಾಯತಿಗಳಲ್ಲಿ ನಾವು ಒಟ್ಟಿಗೆ ಸೇರಿ ನಮ್ಮ ಪ್ರಸ್ತಾವನೆ ಸಂವಿಧಾನದ ಪ್ರಸ್ತಾವನೆ ಓದಿ ನಾವು ಆಚರಣೆ ಮಾಡಿದ್ದು. ಈ ವರ್ಷ ಮಾನವ್ ಸರಪಳ್ಳಿ ಮುಖಾಂತರ ಬೀದರ್ ಜಿಲ್ಲೆಯಿಂದ ಚಾಮರಾಜನಗರ ಜಿಲ್ಲೆ ತನಕ ಸರಿಸುಮಾರು 2500 ಕಿಲೋಮೀಟರ್ ಒಟ್ಟು ಜನ ಮಾನವ ಸರಪಳಿ ನಾವು ರಚನೆ ಮಾಡಿ ಈ ಅಂತಾರಾಷ್ಟ್ರೀಯ ಜನಪ್ರಭುತ್ವ ದಿವಸ ಆಚರಣೆ ಮಾಡ್ತಾ ಇದ್ದು ನಮ್ಮ ಸ್ಟೇಟ್ನಲ್ಲಿ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು 54 ಕಿಲೋಮೀಟರ್ ಬೆಳಗಟ್ಟಿಯಿಂದ ಇಲ್ಲಿ ಮುನಿರಾಬಾದ್ ನಮ್ಮ ಕೊಪ್ಪಳ ಟೌನ್ ಸರಿಸುಮಾರು 54 ಕಿಲೋಮೀಟರ್ ನಮಗೆ ಬರುತ್ತೆ. ಸೊ ಅದು ನಾವು ಆಚರಣೆ ಮಾಡ್ಕೊಳ್ಳಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಮ್ದು ಟೋಟಲ್ ಗ್ರಾಮ ಪಂಚಾಯಿತಿ ಯಾವ ಬರ್ತದೆ ಅಂತ ಹೇಳಿ ನಾನು ಹೇಳ್ಬಿಡ್ತೀನಿ. ಹಟ್ಟಿ ಇವು ಎಲ್ಲ ಗ್ರಾಮ ಪಂಚಾಯತಿಯಿಂದ ಜನ ನಮಗೆ ಈ ಸರಪಳಿಯಲ್ಲಿ ಸೇರಿಸ್ತಾರೆ. ಇವೆಲ್ಲ ಗ್ರಾಮ ಪಂಚಾಯತಿಯಿಂದ ನಮ್ಮ ರೂಟ್ ಬರ್ತಾ ಇದೆ ಅಂತ ಹೇಳಿ ಹಟ್ಟಿ, ಅಲವಂಡಿ, ಬಿಸರಳ್ಳಿ, ಹಿರೇಸಿಂದೋಗಿ, ಹಲವರ್ತಿ, ಗಿನ್ಗೇರ, ಬೇವಿನಹಳ್ಳಿ, ಇಟ್ನಾಳ್, ಹೊಸಹಳ್ಳಿ, ಮುನೇರಾಬಾದ್, ಕೊಲ್ಲೂರ್, ಹಲ್ಗೇರಿ, ಬಹಾದೂರ್ಬಂಡಿ, ಅಗಲ್ಕೆರ, ಗುಡ್ಡಳ್ಳಿ, ಹುಲ್ಗಿ, ಹಿರೇಬಗ್ನಾಳ್, ಬೂದ್ಗುಂಪ, ಭೋಜನಹಳ್ಳಿ, ಮಧ್ಯದಲ್ಲಿ ನಮ್ಮ ಕೊಪ್ಪಳ ಸಿಟಿ ಬರುತ್ತೆ. ಸೊ ಕೊಪ್ಪಳ ಮತ್ತೆ ಭಾಗ್ಯನಗರ ಸಿಟಿ ಸೇರಿ. ಸೊ ಪ್ರತಿ 1 ಕಿಲೋಮೀಟರ್ ಅಲ್ಲಿ ಸರಿಸುಮಾರು 1000 ಜನ ನಮಗೆ ಸೇರಿಸಬೇಕು ಅಂತ ಹೇಳಿ ನಮ್ಮ ಟಾರ್ಗೆಟ್ ಇರೋದು. ನಮ್ಮ ಗೃಹಲಕ್ಷ್ಮಿ ಬೆನಿಫಿಷಿಯರೀಸ್ ಅವು ಎಲ್ಲರೂ ನಮ್ಮ ಜೊತೆ ಬರ್ತಾರೆ, ಕೈ ಜೋಡಿಸ್ತಾರೆ. ನಮಗೆಲ್ಲ ಜನಪ್ರತಿನಿಧಿಗಳು ನಿನ್ನೆ ಮೊನ್ನೆ ಈಗಾಗಲೇ 2-3 ಸತಿ ನಾವು ಆಯಾ ನಮ್ಮ ಕೊಪ್ಪಳ ಟೌನ್, ಕೊಪ್ಪಳ ಸಿಟಿ ಕಾರ್ಪೊರೇಷನ್, ಭಾಗ್ಯನಗರ ಟೌನ್ ಪಂಚಾಯಿತಿ ಎಲ್ಲ ಮೇಯರ್ಸ್, ಅಧ್ಯಕ್ಷ, ಉಪಾಧ್ಯಕ್ಷ, ಮೆಂಬರ್ಸ್ ಅವರು ಕರೆದು ಅವ್ರ ಜೊತೆಗೆ ನಮ್ಮ ಬೇರೆ ಜನಪ್ರತಿನಿಧಿಗಳು ಅವ್ರಿಗೂ ಕರೆದು ಜೊತೆಗೆ ಇವು ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ, PDO ಎಲ್ಲರಿಗೆ ಕರೆದು ಒಂದು ಜನಸಾಮಾನ್ಯರ ಅವ್ರದ್ದು ಪ್ರೋಗ್ರಾಮ್ ಅಂತ ಹೇಳಿ ನಾವು ಆಚರಣೆ ಮಾಡ್ತಾ ಇದ್ದಿದ್ದು. ಇದರಲ್ಲಿ ಈಗಾಗಲೇ ಅವರು ಕೂಡ ತುಂಬಾ ನಮಗೆ ಒಳ್ಳೆ ಅವರಿಂದ ರೆಸ್ಪಾನ್ಸ್ ಸಿಕ್ಕಿದೆ. ನಿನ್ನೆ ನಾವು ಮೀಟಿಂಗ್ ಮಾಡಿದಾಗ ಸರಿಸುಮಾರು ನಮ್ಮ ಕೊಪ್ಪಳಲ್ಲಿ ಒಂದು 10,000 ಜನ ಆರಾಮಾಗಿ ಸೇರಿಸ್ತಾರೆ ಅಂತ ಹೇಳಿ ಅವ್ರು ಹೇಳ್ತಿದ್ರು. ಸೊ ಅದು ನಾವು ಇಷ್ಟು ಒಂದೊಂದು ಕಿಲೋಮೀಟರ್, 6 ಕಿಲೋಮೀಟರ್, 4 ಕಿಲೋಮೀಟರ್, 5 ಕಿಲೋಮೀಟರ್ ಒಂದೊಂದು ಗ್ರಾಮ ಪಂಚಾಯತಿ ವಾರು ನಾವು ಡೀಟೇಲ್ ರೋಡ್ ಅಲ್ಲಿ ಕೂಡ ನಾವು ಮಾರ್ಕಿಂಗ್ ಎಲ್ಲ ಮಾಡಿ ಕೊಟ್ಟಿದ್ದೀವಿ. ಸೊ ಇದು ನಮ್ಮ 15ನೇ ತಾರೀಕಿಗೆ ನಾವು ಈ ಪ್ರೋಗ್ರಾಮ್ ಮಾಡ್ತಾ ಇರೋದು ನಮ್ಮ ಜಿಲ್ಲೆಯಲ್ಲಿ. ಇದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಟ್ಟಿದ್ದೀವಿ ನಾವು. ಓವರ್ ಆಲ್ ಪ್ರೋಗ್ರಾಮ್ ಅಲ್ಲಿ 9:30ಗೆ ನಮ್ಮ ಪ್ರೋಗ್ರಾಮ್ ಶುರು ಆಗ್ತದೆ. ಅಲ್ಲಿ ನಾವು ಏನೇನ್ ಮಾಡಬೇಕು ಅಂತ ಹೇಳಿ ನಮ್ಗೆ ಈಗಾಗಲೇ ಹೇಳಿದ್ದಾರೆ. ಸೊ ಮುಂಜಾನೆ ಇನ್ನೂ ಒಂದು ವಿಷಯ, ನಮ್ಮ ಅಶೋಕ್ ಸರ್ಕಲ್ ಅಲ್ಲಿ ನಾವು ಒಂದು ವಿಶೇಷ ಪ್ರೋಗ್ರಾಮ್ ಇಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆ ಟೌನ್ ಮಧ್ಯದಲ್ಲಿ ಅಶೋಕ್ ಸರ್ಕಲ್ ಅಲ್ಲಿ ಒಂದು ವಿಶೇಷ ಪ್ರೋಗ್ರಾಮ್ ಮಾಡ್ತೀವಿ. ಮುಂಜಾನೆ ನಮ್ಮ 9:37 9:40ವರೆಗೆ ನಾಡಗೀತೆ ಇರ್ತದೆ. ಅದು ನಾವು ಡೀಟೇಲ್ ಇದರಲ್ಲಿ ಹೇಳ್ಬಿಡ್ತೀವಿ. ಕೊನೆಗೆ ಪ್ರಸ್ತಾವಿಕೆ, ನಮ್ದು ಏನ್ ಪ್ರಸ್ತಾವನೆ ಇದೆ ಅದು ನಾವು ಮತ್ತೆ ಓದಬೇಕಾಗ್ತದೆ. ಸೊ ಅದು ಓದಿ 9:55 ನೆಕ್ಸ್ಟ್ 3 ನಿಮಿಷ ನಾವು ಪ್ರಸ್ತಾವನೆ ಓದಿ ಅದಕ್ಕೆ ನಮ್ಗೆ ಅರ್ಥೈಸ್ಕೋಬೇಕು ಅಂತ ಹೇಳಿ ನಾವು ಒಂದು ಪ್ರಣ ತಗೊಂಡು ಈ ಪ್ರೋಗ್ರಾಮ್ ನಾವು ಸರಿಸುಮಾರು 10 ಗಂಟೆಗೆ ಮುಗಿಸ್ತೀವಿ. ನಮ್ಮ ಮಾನನೀಯ ಮುಖ್ಯಮಂತ್ರಿಗಳು ನಮಗೆ ಬರೀ ನಮ್ಮ ಅಧಿಕಾರಿಗಳು ಮಾಡ್ತಾ ಇರೋದು ಪ್ರೋಗ್ರಾಮ್ ಅಲ್ಲ, ಬರೀ ಯಾವುದು ಒಂದು ಪಕ್ಷ ಪಾರ್ಟಿ ಮಾಡ್ತಾ ಇರೋದು ಪ್ರೋಗ್ರಾಮ್ ಅಲ್ಲ. ಇದರಲ್ಲಿ ಎಲ್ಲ ಜನಪ್ರಭುತ್ವಕ್ಕಾಗಿ ಎಲ್ಲ ಜನರು ನಮ್ಮ ಜೊತೆ ಕೈ ಜೋಡಿಸ್ತಿದ್ದಾರೆ ಅಂತ ಹೇಳಿ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಯಾರೇ ಇರಲಿ, ನಮ್ಮ ಸಂಘ ಸಂಸ್ಥೆಗಳು ಇದಾವೆ, ಬೇರೆ ಬೇರೆ ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು 9,000 ಸಂಸ್ಥೆಗಳು ಇದಾವೆ.
ಮತ್ತೆ ನಮ್ಮ ಪ್ಯಾಕ್ಸ್ ಕೋಆಪರೇಟಿವ್ ಸೊಸೈಟಿ ಸುಮಾರು ನಮ್ಮ ಜೊತೆ ಎಲ್ಲ ಜನ ನಮ್ಮ ಜೊತೆ ಕೈ ಜೋಡಿಸ್ತಾರೆ.